ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ SSB ಸ್ಕಾಲರ್ಶಿಪ್ಪಿಂದ ಬಂದಂಥ ಒಂದು ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ಈ ಅಪ್ಡೇಟಲ್ಲಿ ಏನು ಕೊಡ್ತೀನಪ್ಪ ಅಂದರೆ, ಯಾರ್ಯಾರಿಗೆ ಇನ್ನೂ ಸ್ಕಾಲರ್ಶಿಪ್ ಬಂದಿಲ್ಲ ಮತ್ತು ಯಾರ್ಯಾರಿಗೆ ಅತಿ ಕಮ್ಮಿ ಸ್ಕಾಲರ್ಶಿಪ್ ಬಂದಿದೆ, ವೆರಿಫಿಕೇಷನ್ ಆದವರಿಗೆ ಯಾವಾಗ ಸ್ಕಾಲರ್ಶಿಪ್ ಅಮೌಂಟನ್ನು ಬಿಡ್ತಾರೆ, ಸೊ ಇನ್ನೂ ಯಾಕೆ ವೆರಿಫಿಕೇಷನ್ ಆಗಿಲ್ಲ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಒಂದು ಕಂಪ್ಲೀಟ್ ಆದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಭಾಳಷ್ಟು ಜನ ಏನು ಪಾಯಿಂಟ್ಸ್ ಹೇಳಿದ್ನಿ ಅವಷ್ಟರ ಬಗ್ಗೆ ಕಮೆಂಟನ್ನು ಮಾಡಿದ್ರಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ನಿಮಗೆ ಕಮ್ಮಿ ಸ್ಕಾಲರ್ಶಿಪ್ ಬಂದವರಿಗೆ ಅತಿ ಹೆಚ್ಚು ಸ್ಕಾಲರ್ಶಿಪ್ ಪಡೆಯೋದು ಹೇಗಂತ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಇಷ್ಟು ಪಾಯಿಂಟ್ಸ್ಗಳ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವು ಯಾರಾದರೂ ನಮ್ಮ ಚಾನಲ್ನ ಮೊದಲ ಬಾರಿ ವಿಸಿಟ್ ಮಾಡಿದ್ರಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬಾಜುಕಿನ ಬೆಲ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆಲ್ ಅಂತ ಕೊಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು SSB ಸ್ಕಾಲರ್ಶಿಪ್ಪಿಂದ ಒಬ್ಬೊಬ್ಬರಿಗೆ 18,000 ಸ್ಕಾಲರ್ಶಿಪ್ ಬಂದಿದೆ, ಒಬ್ಬರಿಗೆ 15,000 ಬಂದಿದೆ, ಒಬ್ಬೊಬ್ಬರಿಗೆ 3,300 ರೂಪಾಯಿ ಮಾತ್ರ ಸ್ಕಾಲರ್ಶಿಪ್ ಬಂದಿದೆ. ಸೊ ಅದು ಏಕಂತ ತಿಳಿಸ್ಕೊಡ್ತೀನಿ ನೋಡಿ. ಸೊ ನಿಮಗೆ ಏನಾದರೂ BCM ಹಾಸ್ಟೆಲ್ ಹಾಕಿ ಆನಂತರ ಅದು ಆಗದೇ ಇದ್ದರೂ ಕೂಡ, ಅಂದರೆ ನಿಮ್ಮದು ಹಾಸ್ಟೆಲ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಬರದೇ ಇದ್ದರೂ ಕೂಡ ನಿಮಗೆ ಅತಿ ಹೆಚ್ಚು ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಸೊ ನಿಮ್ಮದು ಹಾಸ್ಟೆಲ್ ಆಗಲಿಲ್ಲ ಅಂದರೆ ಸ್ಕಾಲರ್ಶಿಪ್ ಅಮೌಂಟ್ ಅಂತೇಳಿ ಜಾಸ್ತಿಯಾಗಿ ಬರುತ್ತೆ. ಸೊ 15,000 ಪ್ಲಸ್ 3,000 ಅಂತೇಳಿ ಸಪ್ರೇಟಾಗಿ ಬರುತ್ತೆ. ಅತಿ ಹೆಚ್ಚು ಸ್ಕಾಲರ್ಶಿಪ್ ಯಾವುದಪ್ಪ ಅಂದ್ರೆ ವಿದ್ಯಾಸಿರಿ ಸ್ಕಾಲರ್ಶಿಪ್. ಅಂದರೆ ಅದು ಹಾಸ್ಟೆಲ್ ಏನಾದರೂ ನಿಮ್ಮದು ಸೆಲೆಕ್ಷನ್ ಆಗಲಿಲ್ಲ ಅಂದರೆ ಅಥವಾ ಆಗಿ ನೀವು ಏನಾದರೂ ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ಅಂಥವ್ರಿಗೆ ಜಾಸ್ತಿಯಾಗಿ ಅಮೌಂಟ್ ಬರುತ್ತೆ SSB ಸ್ಕಾಲರ್ಶಿಪ್ ಕಡೆಯಿಂದ. ಒಬ್ಬೊಬ್ರದ್ದು ವೆರಿಫಿಕೇಷನ್ ಆಗಿದೆ ಆದರೆ ಪೋಸ್ಟ್ DBT ನೋ ಇದೆ ಅಂಥವ್ರು ಏನು ಮಾಡಬೇಕಪ್ಪ ಅಂದರೆ, ಸೊ ಒಂದಷ್ಟು ದಿನಗಳ ಕಾಲ ವೇಟ್ ಮಾಡಿ, 1 ಅಥವಾ 2 ವಾರಗಳ ಕಾಲ. ಸೊ ಅಷ್ಟರಲ್ಲಿ ನಿಮ್ಮದು ಕೂಡ ಬ್ಯಾಂಕಿಗೆ ಕ್ರೆಡಿಟ್ ಆಗುತ್ತೆ. ಸೊ ಅಮೌಂಟ್ ಮೆನ್ಷನ್ ಆಗಿದ್ದರೆ ಗ್ಯಾರಂಟಿಯಾಗಿ ನಿಮ್ಮ ಅಕೌಂಟಿಗೆ ಬಂದೇ ಬರುತ್ತೆ. ಸೊ ನೀವು ಕ್ರಾಸ್ ವೆರಿಫಿಕೇಷನ್ ಮಾಡ್ಕೋಬೇಕು, ನಿಮ್ಮ ಆಧಾರ್ ಕಾರ್ಡ್ ಲಿಂಕಿಂಗ್ ಇದೆಯಾ ಅಲ್ವ ಅಂತೇಳಿ. ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಹೇಗೆ ಹೆಸರಿರುತ್ತೆ ಆ ಬ್ಯಾಂಕ್ನಲ್ಲಿ ಕೂಡ ಅದೇ ರೀತಿಯಾಗಿ ಹೆಸರಿರಬೇಕು. ಸೊ ಇದಕ್ಕಾಗಿ ಒಬ್ಬರು 15,000 ರೂಪಾಯಿ ಇನ್ನೂ ಪೆಂಡಿಂಗ್ನಲ್ಲಿದೆ. ಸೊ ಅದನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಸೊ ಇನ್ನು ವೆರಿಫಿಕೇಷನ್ ಆಗಿದೆ ಆದರೆ ಅಮೌಂಟ್ ಏನು ತೋರಿಸ್ತಾ ಇಲ್ಲ ಬ್ರೋ ಅಂಥೇಳಿ ಭಾಳಷ್ಟು ಜನ ಕಮೆಂಟನ್ನು ಮಾಡಿದ್ರಿ. ಅಂಥವ್ರು ಏನು ಮಾಡಬೇಕಪ್ಪ ಅಂದ್ರೆ, ಸೊ ನಿಮ್ಮದು ಇನ್ನು ಏಪ್ರಿಲ್ ತಿಂಗಳಲ್ಲಿ ಆದರೆ ಆಯಿತು, ಇಲ್ಲ ಅಂದರೆ ಎಲೆಕ್ಷನ್ ಮುಗಿಯೋವರೆಗೂ ಕಾಯಬೇಕಾಗತ್ತೆ. ಸೊ ಅಂಥವರು ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಿ. ಸೊ ನೀವು ಹಾಕಿದ್ದೀರಾ ಅಂದರೆ ಗ್ಯಾರಂಟಿಯಾಗಿ ಸ್ಕಾಲರ್ಶಿಪ್ ಅಂತೂ ಬಂದೇ ಬರುತ್ತೆ. ಸೊ ಏನಾದರೂ ನೀವು BCM ಹಾಸ್ಟೆಲ್ ಹಾಕಿರಲಿಲ್ಲ ಅಂದರೂ ಕೂಡ ಈ ವರ್ಷ ಬಿಡಿ, ಮುಂದಿನ ವರ್ಷ ಆರಾಮಾಗಿ ಹಾಕಿ. ಸೊ ಏನೇ ಅಪ್ಡೇಟ್ ಇದ್ದರೂ ಎಜುಕೇಷನ್ ಬಗ್ಗೆ ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾರು 10, 11, 12 ಮತ್ತು ಡಿಗ್ರಿ ಯಾವುದೇ ಕೋರ್ಸ್ ಆಗಿರಲಿ, ಯಾವುದೇ ಸಮ್ನವರಾಗಿರಲಿ, PG ಯಾವುದೇ ಕೋರ್ಸ್ ಆಗಿರಲಿ, PG ಯಾವುದೇ ಸಮ್ನವರಾಗಿರಲಿ, ಮಿನಿಮಮ್ ಆಗಿ ನಿಮಗೆ 50,000 ರೂಪಾಯಿ ತನಕ ಸ್ಕಾಲರ್ಶಿಪ್ ಅಮೌಂಟ್ ಬರೋದನ್ನು ನಾನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ಆದ್ರೂ ಕೂಡ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇನ್ನು ಕೊನೆಯದಾಗಿ ಇನ್ನೂ ವೆರಿಫಿಕೇಷನ್ನೇ ಆಗಿಲ್ಲ ಸೊ ಅಂಥವರು ಮಿನಿಮಮ್ ಆಗಿ 1 ತಿಂಗಳ ಕಾಲ ವೇಟ್ ಮಾಡಬೇಕಾಗುತ್ತೆ. ಸೊ ಇನ್ನೂ ಸ್ವಲ್ಪ ಪ್ರೊಸೀಜರ್ ಇರುತ್ತೆ, ಅದಕ್ಕೋಸ್ಕರ 1 ತಿಂಗಳ ಕಾಲ ವೇಟ್ ಮಾಡಬೇಕು. ಅಂದಾಗ ಆಮೇಲೆ ನಿಮ್ಮದು ಪ್ರೊಸೀಜರ್ ಕಂಪ್ಲೀಟಾಗಿ ಅಮೌಂಟ್ ಬರುತ್ತೆ. ಕೊನೆಯದಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಅಂತಂತೇಳಿ ಸೊ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ಏನಾದರೂ ಇನ್ನೂ ನಿಮಗೆ ಏನಾದರೂ ಪ್ರಾಬ್ಲಮ್ ಅಥವಾ ಏನರೇ ಎನ್ಕ್ವೈರೀಸ್ ಇದ್ದರೆ ಅಥವಾ ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನನಗೇನಾದರೂ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಅಂದರೂ ಕೂಡ, ನೀವು ಕೇಳಿದ ಕ್ವಶನ್ಸ್ ಬಗ್ಗೆ ನನಗೇನಾದರೂ ಗೊತ್ತಿರಲಿಲ್ಲ ಅಂದರೂ ಕೂಡ ನಾನು ಬೇರೆ ಕಡೆಯಿಂದ ತಿಳ್ಕೊಂಡು ನಿಮಗೆ ಗ್ಯಾರಂಟಿಯಾಗಿ ತಿಳಿಸ್ತೀನಿ. ಸೊ ಗೈಸ್, ಇಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.